ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವು ಈ ಥರ ರೆಡಿಯಾಗಿ ಹೊಲ್ಟಿದ್ದು ನಮ್ಮಣ್ಣ ಮನೆಗೆ. ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಹೊಲ್ಟಿದ್ವಿ. ಸೊ ನಾನು ಎಲ್ಲ ಐಟಮ್ಸು ನೆನೆ ನೈಟೇ ತಂದಿದ್ದೆ. ಬಟ್ ನಾನು ಮಾಮ್ ಟು ಬಿ ಡ್ಯಾಡ್ ಟು ಬಿ ಟ್ಯಾಗ್ನ ತಂದಿರಲಿಲ್ಲ. ನಾನು ಅದನ್ನ ಬೇಡ ಅಂದ್ಕೊಂಡೆ. ಬಟ್ ನನ್ನ ತಂಗಿ ಬೇಕು ಅಂದ್ಲು. ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟ್ ತರೋಣ ಅಂತ ಹೋದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಬ್ಲೂ ಮತ್ತು ಪಿಂಕ್. ನಮಗೆ ಬ್ಲೂ ಕಲರ್ ಸಿಕ್ತು ಗೈಸ್, ಬಟ್ ನಮಗೆ ಪಿಂಕ್ ಕಲರ್ ಸಿಕ್ಕಿಲ್ಲ. ಸೊ ಗೋಲ್ಡಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಗೋಲ್ಡ್ ಕಲರ್ ತಗೊಂಡು ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ಟಕ್ ಅಂತ ಮನೆಗೆ ಹೋದ್ವಿ. ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊಲ್ಟ್ವಿ. ನನ್ನ ತಮ್ಮ ಆಲ್ರೆಡಿ ಬಂದು ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದ. ಅದಕ್ಕೋಸ್ಕರ ನಾವು ಬೇಗನೆ ಮನೆಗೆ ಹೋಗಿ ಆಟೋ ಬುಕ್ ಮಾಡ್ಕೊಂಡು ಹೊಲ್ಟ್ವಿ. ನಮ್ಮ ತಮ್ಮ ಬಂದಿದ್ದ. ಅಲ್ಲಿಂದ ಟಿಕೆಟ್ಸ್ ಎಲ್ಲ ತಗೊಂಡು ಮೆಟ್ರೋ ಹತ್ತಿದ್ವಿ ಗೈಸ್ ಫೈನಲಿ. ಅಲ್ಲಿಂದ ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ 19 ಸ್ಟಾಪ್ಸ್ ಇತ್ತು ಟೋಟಲ್ ಆಗಿ. ನಮ್ಗೆ ಯಾರಿಗೂ ಸೀಟ್ ಸಿಕ್ಕಿಲ್ಲ ಅಂತ ನಿಂತ್ಕೊಂಡಿದ್ವಿ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನನ್ನ ತಂಗಿ ಹೆಂಗೆ ಪೋಸ್ ಕೊಡ್ತಾವಳೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಅಲ್ಲಿಂದ ಮೆಟ್ರೋ ಇಲ್ದಿ ಫೈನಲಿ ನಮ್ಮ ದೊಡ್ಡಮ್ಮ ಮನೆ ಹತ್ರ ಅಂತ ನೆಡ್ಕೊಂಡು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಅಲ್ಲಿಂದ ನಮ್ಮ ದೊಡ್ಡಮ್ಮ ಮನೆಗೆ ರೀಚ್ ಆದ್ವಿ. ಒಳಗಡೆ ಹೋಗ್ತಿದ್ದಂಗೆ ನಮ್ಮ ಅಕ್ಕನ ಮಗಳು ನೋಡಿ ಹೆಂಗೆ ಓಡ್ ಬಂದು ತಪ್ಕೊಂಡ್ಲು ನನ್ನ ತಂಗಿನ. ನಮ್ಮ ಅಕ್ಕ ಇನ್ನೊಬ್ಳು ಮಗಳು ಅಲ್ಲೇ ಇದ್ಲು. ಅವಳು ನನ್ನ ಬಂದು ತಪ್ಕೊಂಡ್ಲು. ನನ್ನ ತಂಗಿ ನನ್ನ ತಮ್ಮನ ಮೇಲೆ ಈ ಥರ ಕುತ್ಕೊಂಡಿದ್ಲು. ಅಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗಿ ಬರೋಣ ಅಂತ ಹೊಲ್ಟ್ವಿ. ನಮ್ಮ ಅಕ್ಕ ಮನೆಗೆ ಬಂದು ಅಲ್ಲಿ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಮತ್ತೆ ವಾಪಸ್ ನಮ್ಮ ದೊಡ್ಡಮ್ಮ ಮನೆಗೆ ಬಂದು ನಮ್ಮ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಡೆಕೋರೇಷನ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗಿತ್ತು ನಮ್ಮ ರೂಮ್ ಡೆಕೋರೇಷನ್? ನಮ್ಮ ಅತ್ತಿಗೆ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಮತ್ಕೆನೂ ಕೂಡ ರೆಡಿಯಾಗಿ ಬಂದರು. ನಮ್ಮ ಅತ್ತಿಗೆಗೆ ಮಾಮ್ ಟು ಬಿ ಹೇರ್ ಬ್ಯಾಂಡ್ ಹಾಕಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಡ್ಯಾಡ್ ಟು ಬಿ ಮಾಮ್ ಟು ಬಿ ಟ್ಯಾಗ್ ಹಾಕಿ ಇಬ್ರು ರೆಡಿ ಮಾಡಿದ್ವಿ. ಅವರಿಬ್ಬರು ರೆಡಿ ಆಗಿದ ತಕ್ಷಣ ಈ ಥರ ಪೋಸ್ ಕೊಟ್ಟರು. ಪೋಸ್ ಕೊಟ್ಟಿದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ದೇ ವಾಸ್ ಸೋ ಹ್ಯಾಪಿ. ಐ ಹೋಪ್ ಅವರಿಬ್ರಿಗೂ ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಮೋರ್. ಅದಾಗಿದ ತಕ್ಷಣ ನಾವೆಲ್ಲರೂ ಕೇಕ್ ತಿಂತಾ ಕೂತಿದ್ವಿ. ಅದಾಗಿದ ತಕ್ಷಣ ಟೈಮ್ ಆಗೋಯ್ತು. ಟೈಮ್ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಈ ಥರ ಮಾತಾಡ್ಕೊಂಡು ಕೂತಿದ್ವಿ. ಸೊ ಇದಾಗಿತ್ತು ನಾನು ಇವತ್ತಿನ ಮಿನಿ ವ್ಲಾಗ್. ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ ಜೊತೆ ಮತ್ತೆ ಬರ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.